ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಜಾ ಅರ್ಜಿ, ಓಕೆನಾ, ರಜೆ ಪತ್ರ ಅಂದ್ರೂ ಒಂದೇನೆ ಮಕ್ಕಳೇ. ಬಟ್ ಹಾಗಾದರೆ ರಜೆ ಅರ್ಜಿ ಬರೆಯೋದು ಹೇಗೆ? ನಾವು ಮುಖ್ಯೋಪಾಧ್ಯಾಯರಿಗೆ ಬರ್ತೀವಿ, 4 ದಿನ ರಜೆ ಬೇಕಿದೆ, 1 ಅಥವಾ 2 ದಿನ ಇದ್ರಿಗಿನ ನಿಮ್ಮ ಕ್ಲಾಸ್ ಟೀಚರಿಗೆ ಬರ್ತೀವಿ, ತರಗತಿ ಶಿಕ್ಷಕರಿಗೆ ಬರ್ತೀವಿ. ಆದರೆ ಇದು 4 ದಿನ ಕಾರಣ ಮುಖ್ಯೋಪಾಧ್ಯಾಯರಿಗೆ ಬರಿತಾ ಇದೀವಿ. ಅವ್ರು ಯಾವ ರೀತಿ ಬರೆಯೋಕೆ ಸ್ಟೆಪ್ ಬೈ ತಿಳಿಸ್ತಾ ಹೋಗ್ತೀನಿ, ಸುಲಭವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮೊದಲು ಏನು ಮಾಡ್ತೀರಾ, ದಿನಾಂಕವನ್ನು ಮೆನ್ಷನ್ ಮಾಡೋಕೆ. ನೀವು ಯಾವ ದಿನಾಂಕ ಪತ್ರ ಬರಿತಾ ಇರ್ತೀರಾ ಆ ದಿನಾಂಕವನ್ನು ಇಲ್ಲಿ ಬರಿತಾ ಹೋಗಿ. ನಾನು ಉದಾಹರಣೆಗೆ ಏನು ತೆಗೆದುಕೊಂಡಿದ್ದೀನಿ ಅಂದ್ರಿಗಿನ 23, ನಾ ಇವತ್ತು ಬರಿತಾ ಇದ್ದೀನಿ 23 2ನೇ ತಿಂಗಳು 2025 ಬರಿತಾ ಇದ್ದೀನಿ. ಆ ನಂತರ ಅಲ್ಪ ವಿರಾಮ ಹಾಕಿ ಕೆಳಗಡೆ ಏನು ಮಾಡ್ತೀರಾ ಅಂದ್ರಿಗಿನ ನೀವು ಯಾವ ಒಂದು ಸ್ಥಳದಿಂದ ಬರಿತಾ ಇದ್ದೀರಾ ಆ ಊರಿನ ಹೆಸರು ಬರಿಬೇಕಾಗ್ತದೆ. ನಾನು ಬಳ್ಳಾರಿಯಲ್ಲಿ ಇದ್ದೀನಿ, ಅದಕ್ಕೆ ಬಳ್ಳಾರಿ ಅಂತಕ್ಕಂಥದ್ದು ಇಲ್ಲಿ ಬರ್ದು ಇಲ್ಲಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ. ಬಲ ಭಾಗದಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ಎಡ ಭಾಗದಲ್ಲಿ ಇವರಿಂದ ಅಂತಕ್ಕಂಥದ್ದು ಬರಿತಾ ಹೋಗಿ. ಇಂದ ಅಂತಲೂ ಬರೀತಾರೆ, ಆದರೆ ಇವರಿಂದ ಅಂತ ಬರೆದಾಗ ಪೂರ್ಣ ಆಗುತ್ತೆ ಅದು. ಓಕೆ, ಇವರಿಂದ, ಯಾವರಿಂದ? ನಿನ್ನಿಂದ. ಆ ಕಾರಣ ನಿನ್ನ ಹೆಸರಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ನಿನ್ನ ಹೆಸರು ಬರಿತಾ ಹೋಗಿ ಮಕ್ಕಳೇ. ಸಿ ರಾಜು ಅಂತಕ್ಕಂಥದ್ದು. ಇಲ್ಲ ಪ್ರಶ್ನೆಯಲ್ಲಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ಹೆಸರು ಕೊಟ್ಟಿರ್ತಾನೋ ಆ ಹೆಸರನ್ನ ಮೆನ್ಷನ್ ಮಾಡ್ತಾ ಹೋಗಿ. ಓಕೆನಾ? ಸಿ ರಾಜು ಅಂತಕ್ಕಂಥದ್ದು ಅಲ್ಪ ವಿರಾಮ ಹಾಕಿ ಕಮ ಹಾಕಿ 10ನೇ ತರಗತಿ. ಓಕೆ, ಅದಾದ ನಂತರ ಅಲ್ಪ ವಿರಾಮ ಹಾಕಿ ನಿಮ್ಮ ಒಂದು ಶಾಲೆ ಹೆಸರು. ಇದು ಸರ್ಕಾರಿ ಪ್ರೌಢಶಾಲೆ. ಓಕೆನಾ? ಸ ಅಂತ ಬರ್ದು ನಾನು ಇಲ್ಲಿ ಪ್ರೌಢಶಾಲೆ ಅಂತಕ್ಕಂಥ ನಾನು ಬರ್ದೇನೆ. ಓಕೆನಾ? ಸರ್ಕಾರಿ ಪ್ರೌಢಶಾಲೆ ಬರ್ದು ಅಲ್ಪ ವಿರಾಮ ಹಾಕಿ. ಅದಾನಂತರ ನಿಮ್ಮ ಶಾಲೆಯಲ್ಲಿದೆ, ಬಳ್ಳಾರಿಯಲ್ಲಿದೆ, ಆದ ಕಾರಣ ಬಳ್ಳಾರಿ ಅಂತಕ್ಕಂಥದ್ದು. ನಮ್ಮ ಶಾಲೆ ಬಳ್ಳಾರಿಯಲ್ಲಿದೆ, ಆದ ಕಾರಣ ಬಳ್ಳಾರಿ ಅಂತಕ್ಕಂಥ. ನಿಮ್ಮ ಶಾಲೆ ಎಲ್ಲೆಲ್ಲಿದೆ ನಿಮ್ಮ ಆ ಊರ ಹೆಸರು ಬರಿತಾ ಹೋಗಿ. ಓಕೆನಾ ಮಕ್ಕಳೇ? ಇವರಿಂದ ಕೆಳಗಡೆ ಕರೆಕ್ಟಾಗಿ ಏನು ಮಾಡ್ತೀರಾ ಅಂದ್ರಿಗಿನ ಇವರಿಗೆ ಯಾರಿಗೆ ಬರಿತಾ ಇದ್ರಿ ನೀವು ಅಂದ್ರಿಗಿನ ಮುಖ್ಯೋಪಾಧ್ಯಾಯರಿಗೆ ಬರಿತಿದ್ರೆ. ಯಾಕೆಂದ್ರಿಗಿನ ಇಲ್ಲಿ 3-4 ದಿನಕ್ಕಿಂತ ಹೆಚ್ಚಿನ ಒಂದು ರಜೆ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಮುಖ್ಯೋಪಾಧ್ಯಾಯರಿಗೆ ಪತ್ರ ಲೇಖನ ಬರಿತೇವೆ. 1 ಅಥವಾ 2 ದಿನ ರಜೆ ಬಂದಾಗ ನಾವೇನು ಮಾಡ್ತೇವೆ ಅಂತಂದ್ರಿಗಿನ ನಾವು ತರಗತಿ ಶಿಕ್ಷಕರಿಗೆ ಕ್ಲಾಸ್ ಟೀಚರಿಗೆ ನಾವು ಬರಿತಾ ಹೋಗ್ತೇವೆ. ಇಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಪ್ರಧಾನೋಪಾಧ್ಯಾಯರಿಗೆ ಬರೆದ್ರೆ ಮುಖ್ಯೋಪಾಧ್ಯಾಯ ಬರಿತಾ ಹೋಗಿ, ಅಥವಾ ತರಗತಿ ಶಿಕ್ಷಕರಿಗೆ ತರಗತಿ ಶಿಕ್ಷಕರು ಬರಿತಾ ಹೋಗಿ. ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ನೋಡ್ಕೇರಿ ಮಕ್ಕಳು, ಪ್ರಶ್ನೆಯನ್ನು ನೋಡ್ಕೊಂಡು ನಾವು ಉತ್ತರ ಬರೀಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ, ಮುಖ್ಯೋಪಾಧ್ಯಾಯರು ಇವರಿಗೆ ಅಂತ ಬರ್ದು ಅಲ್ಪ ವಿರಾಮ ಹಾಕಿ, ಮುಖ್ಯೋಪಾಧ್ಯಾಯರು ಅಂತ ಬರ್ದಂತ ಅಲ್ಪ ವಿರಾಮ ಕಮ ಹಾಕಿ, ಸರ್ಕಾರಿ ಪ್ರೌಢಶಾಲೆ ಬಳ್ಳಾರಿ ಅಂತಕ್ಕಂಥದ್ದು ಬರಿತಾ ಹೋಗಿ. ಓಕೆನಾ? ಇದು ನೋಡಿ, ಇಂದ ಇವರಿಗೆ ಅಂತಕ್ಕಂಥ ಭಾಳ ಇಂಪಾರ್ಟೆಂಟ್, ಇದಕ್ಕೆ ಮಾರ್ಕ್ಸ್ ಇರ್ತವೆ. ಓಕೆ, ಆ ನಂತರ ಇಲ್ಲಿ ನೋಡಿ, ಇವರಿಗೆ ಅಂತಿದೆಯಾ ಅಲ್ಲಿ ಕರೆಕ್ಟಾಗಿ ಏನು ಮಾಡ್ತೀರಾ, ಮಾನ್ಯರೇ ಅಂತಕ್ಕಂಥದ್ದು ಬಳಸ್ತಾರೆ ಸಂಬೋಧನೆಯನ್ನ, ಅಥವಾ ಪೂಜ್ಯ ಗುರುಗಳಿಗೆ ಅಂತ ಇನ್ನೂ ಚೆನ್ನಾಗಿರುತ್ತೆ. ಪೂಜ್ಯ ಗುರುಗಳಿಗೆ ಅಥವಾ ಪೂಜ್ಯ ಮುಖ್ಯೋಪಾಧ್ಯಾಯರಿಗೆ ಅಂತ ಇಲ್ಲಿ ಬರೀಬಹುದು ಮಕ್ಕಳೇ. ಓಕೆ, ಅಲ್ಪ ವಿರಾಮ ಹಾಕಿದ ನಂತರ ವಿಷಯ ತಿಳಿಸ್ಬೇಕಾಗುತ್ತೆ. 1 ಅಥವಾ 1.5 ಲೈನ್ ಒಳಗೆ ವಿಷಯ ತಿಳಿಸ್ಬೇಕಾಗುತ್ತೆ. ಓಕೆನಾ? ನೋಡಿ ಮಕ್ಕಳೇ, 4 ದಿನಗಳ ರಜೆ ಕೋರುವ ಬಗ್ಗೆ ಅಂತಕ್ಕಂಥದ್ದಲ್ಲಿ ಮೆನ್ಷನ್ ಮಾಡಿದ್ದೀನಿ. ನನಗೆ 4 ದಿನ ರಜೆ ಬೇಕಪ್ಪ ಅಂತ ನಾನು ಇಲ್ಲಿ ಮುಖ್ಯೋಪಾಧ್ಯಾಯರನ್ನ ಕೇಳಿದ್ದೀನಿ. ಏನು ಅಂತ ವಿವರಣೆ ಎಲ್ಲನೂ ಏನು ಮಾಡಬೇಕು, ಇಲ್ಲಿ ಪತ್ರದ ಒಡಲಿನಲ್ಲಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರಿತಾ ಹೋಗಬೇಕಾಗುತ್ತೆ. ಓಕೆನಾ ಮಕ್ಕಳೇ? ರೈಟ್. ಇಲ್ಲಿ ನೋಡಿ ಮಕ್ಕಳೇ, ಇದು ಪತ್ರದ ಒಡಲು ಅಂತೀವಿ ನಾವು, ಇಲ್ಲಿ ವಿವರಣೆ ಕೊಡ್ತಾ ಹೋಗಬೇಕಾಗುತ್ತೆ. ನಾನು ಸಿ ರಾಜು 10ನೇ ತರಗತಿ ವಿದ್ಯಾರ್ಥಿ. 10ನೇ ತರಗತಿ ವಿದ್ಯಾರ್ಥಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಗುರುಗಳೇ, ದಿನಾಂಕ 24/2/2025 27/2/2025 ಶಾಲೆಗೆ ಬರಲಾಗುವುದಿಲ್ಲ. ಏಕೆಂದರೆ ನನ್ನ ಅಕ್ಕನ ಮದುವೆ ಇದೆ.
ಆದ ಕಾರಣ ದಯವಿಟ್ಟು ಈ 4 ದಿನಗಳು ರಜೆ ನೀಡಬೇಕೆಂದು ವಿನಂತಿಸಿಕೊಳ್ಳುವೆ ಅಂತಕ್ಕಂಥದ್ದು ಬರೀತು ಹೋಗಿ ಮಕ್ಕಳೇ. ಇನ್ನೊಂದ್ಸತಿ ತಿಳಿಸ್ತೇನೆ ನೋಡಿ. ನಾನು ಸಿ ರಾಜು 10ನೇ ತರಗತಿ ವಿದ್ಯಾರ್ಥಿ. ಪೂರ್ಣ ವಿರಾಮ ಹಾಕಿ, ಗುರುಗಳೇ ದಿನಾಂಕ 24/2/2025 27/2/2025 ಶಾಲೆಗೆ ಬರಲಾಗುವುದಿಲ್ಲ, ಏಕೆಂದರೆ ನನ್ನ ಅಕ್ಕನ ಮದುವೆ ಇದೆ. ಆದ ಕಾರಣ ದಯವಿಟ್ಟು ಈ 4 ದಿನಗಳು ರಜೆ ನೀಡಬೇಕೆಂದು ವಿನಂತಿಸಿಕೊಳ್ಳುವೆ ಅಂತಕ್ಕಂಥದ್ದು ಬರೆದು ಪೂರ್ಣ ವಿರಾಮ ಹಾಕಿ, ಫುಲ್ ಸ್ಟಾಪ್ ಹಾಕಿ, ಧನ್ಯವಾದಗಳೊಂದಿಗೆ ಅಂತಕ್ಕಂಥದ್ದು ಮಧ್ಯದಲ್ಲಿ ಬರ್ರಿ ಅಥವಾ ಎಡಭಾಗದಲ್ಲಾದರೂ ಬರ್ರಿ. ಧನ್ಯವಾದಗಳೊಂದಿಗೆ ಅಂತಕ್ಕಂಥದ್ದು ಬರ್ರಿ. ಅದಾದ ನಂತರ ಏನ್ ಮಾಡ್ತಾರ, ಇಲ್ಲಿ ಬಲಭಾಗದಲ್ಲಿ ನಿಮ್ಮ ವಿದ್ಯಾರ್ಥಿ ಅಂತಕ್ಕಂಥ ಬರೆದು ನಿಮ್ಮ ಹೆಸರನ್ನ ಬರೀರಿ. ಸಿ ರಾಜು ಅಂತಕ್ಕಂಥ ಬರೆದ ನಂತರ ಒಂದು ಲೈನ್ ಬಿಡಿ ಅಥವಾ 2 ಲೈನ್ ಬಿಟ್ಟು ಏನ್ ಮಾಡ್ತೀರಾ, ಇಲ್ಲಂದ್ರಿಗಿನ ನಿಮ್ಮ ಪೇರೆಂಟ್ಸ್ ಸಹಿ ಬೇಕಾಗುತ್ತೆ. ಅದಕ್ಕೆ ಪೋಷಕರ ರುಜು ಅಂತಕ್ಕಂಥದ್ದು ಬರೆದು ನಿಮ್ಮ ಪೋಷಕರ ಸೈನ್ ಮಾಡಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಬರೆದಾಗ ನಿಮಗೆ ಪೂರ್ಣ ಅಂಕ ಪಡ್ಲಿಕ್ಕೆ ಸಾಧ್ಯ ಮಕ್ಕಳೇ. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಸಾಧ್ಯಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕಾಮೆಂಟ್, ಆ ರೀತಿಯ ಪತ್ರಲೇಖನ ಬರಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು.